ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ದೇವರು ಎಲ್ಲಿದ್ದಾನೆ? ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮೂಡುವ ಪ್ರಶ್ನೆ ಇದು. ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತು ಬೇಸತ್ತ ಭಕ್ತನೊಬ್ಬ ದೇವರನ್ನು ಪ್ರಶ್ನೆ ಮಾಡುತ್ತಾನೆ. ಓ ದೇವರೇ, ದುಡ್ಡು ಕೊಟ್ಟು ಹತ್ತಿರದಿಂದ ದರ್ಶನ ಪಡೆಯುವವರಿಗೆ ಬೇರೊಂದು ಸಾಲು, ದುಡ್ಡು ಕೊಡದ ಭಕ್ತರಿಗೆ ದೂರದ ಮತ್ತೊಂದು ಸಾಲು. ಇದು ನ್ಯಾಯವಾ ದೇವನೇ ಎಂದನು. ಆಗ ದೇವರು ನಕ್ಕು ಉತ್ತರಿಸುತ್ತಾನೆ, ನಾನು ನಿಮ್ಮ ತಂದೆ ತಾಯಿಗಳೇ ದೇವರೆಂದೆ, ನೀವು ಕೇಳಲಿಲ್ಲ. ಗುರು ಹಿರಿಯರಲ್ಲಿ ದೇವರ ಕಾಣಿ ಎಂದೆ, ನೀವು ಕಾಣಲಿಲ್ಲ. ಜನಸೇವೆಯೇ ಜನಾರ್ದನ ಸೇವೆ ಎಂದೆ, ನೀವು ಮಾಡಲಿಲ್ಲ. ಅಲ್ಲಿ ಇಲ್ಲಿ ಅನ್ನದೆ ಎಲ್ಲೆಡೆಯೂ ನಾನಿರುವೆ ಎಂದೆ, ನೀವು ಒಪ್ಪಲಿಲ್ಲ. ಕೊನೆಗೆ ನಿನ್ನಲ್ಲಿ ಅವನಲ್ಲಿ ಎಲ್ಲರಲ್ಲೂ ಇರುವೆ ಎಂದೆ, ನೀವು ನಂಬಲಿಲ್ಲ. ನಿಮ್ಮದೇ ಕಲ್ಪನೆಯಲ್ಲಿ ನನ್ನ ಹಲವು ಮೂರ್ತಿಗಳನ್ನು ಮಾಡಿ ಗುಡಿಯೊಳಗಿರಿಸಿ ದರ್ಶನದ ವೇಳೆಯನ್ನು ಹಾರವನ್ನು ಸಾಲನ್ನು ನೀವೇ ನಿರ್ಧರಿಸಿದಿರಿ. ಪೂಜಾ ವಿಧಿ ವಿಧಾನಗಳನ್ನು ನೀವೇ ನಿರ್ಬಂಧಿಸಿದಿರಿ. ಎಲ್ಲವನ್ನೂ ನೀವೇ ಮಾಡಿ ನನ್ನದು ತಪ್ಪೆಂದರೆ ನಾನೇನು ಮಾಡಲಿ? ಹುಚ್ಚಪ್ಪ, ನನ್ನನ್ನು ಕಾಣುವ ಹಂಬಲವಿದ್ದರೆ ಪಶು ಪಕ್ಷಿ ವೃಕ್ಷಗಳಲ್ಲಿ ಕಾಣಿ, ಬಡವರ ಕೈಲಾಗದವರಲ್ಲಿ ಕಾಣಿ. ನಿಮಗೆ ಅಲ್ಲಿಯೇ ನಾನು ಬಹಳ ಬೇಗ ಸಿಗುತ್ತೇನೆ. ತಂದೆ ತಾಯಿ ಗುರು ಹಿರಿಯರು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲಿ ಕಾಣಿ. ಕೇವಲ ದೇಗುಲಗಳಿಗೆ ಸೀಮಿತಗೊಳಿಸಬೇಡಿ ಎಂದನು ಆ ಭಗವಂತನು. ಒಬ್ಬ ಭಕ್ತನ ಪ್ರಶ್ನೆಗೆ ಆ ಭಗವಂತ, ಆ ನನ್ನ ದೇವರು ಎಷ್ಟು ಚೆಂದವಾಗಿ ಉತ್ತರಿಸುತ್ತಾನೆ ಅಲ್ಲವೇ?